guys, today is Sunday and we are heading towards our native. ನಂಗೆ ಡೌಟು ನಮ್ಮ ಊರು ಹೋಗ್ತಾ ಇದೀವ ಇಲ್ಲ ಇನ್ನೊಂದು ಊರಿದೆ ಅಲ್ಲಿ ಹೋಗ್ತಾ ಇದೀವ ಅಂತ. ಸೊ ಲೆಟ್ಸ್ ಫಿಗರ್ ಇಟ್ ಔಟ್ ವೈಲ್ ಗೋಯಿಂಗ್, ಬಿಕಾಸ್ ಅವಾಗ ನಾನು ಅಪ್ಪನ ಕೇಳ್ತೀನಿ ಎಲ್ಲಿ ಹೋಗ್ತದೆ ನಾವು ಕರೆಕ್ಟಾಗಿ ಹೇಳಿ ಅಂತ. ಆ್ಯಂಡ್ ಐ ಆಮ್ ಜಸ್ಟ್ ವೇಟಿಂಗ್ ಟು ಈಟ್ ಸಾಂಬಾರು ವಡ ಇನ್ ಕಿಚನ ಹಳ್ಳಿ ಮನೆ. ಲೈಕ್ ಇಫ್ ಯು ಆಲ್ ಡೋಂಟ್ ನೋ, ಅಲ್ಲಿ ಸ್ಟಾಪ್ ಹಾಕ್ಲೇಬೇಕು, ಇಲ್ಲನೇ ನಂಗೆ ಆಗಲ್ಲ. ಸೊ ಲೆಟ್ಸ್ ಸಿ ಇಫ್ ಯು ಗೋಯಿಂಗ್ ದ ಸೇಮ್ ನ್ಯಾಷನಲ್ ಹೈವೇ I'm gonna eat idli and sambar vada. So let's go. ಸೊ ನಮ್ಮಮ್ಮ ಹತ್ರ ಫಸ್ಟ್ ಹೋಗಿ ಕಿತ್ತಾಡ್ದೆ. ನಮ್ಮಮ್ಮ ಫುಲ್ ಕೋಪ ಮಾಡ್ಕೊಂಡಿದ್ರು. ಆಮೇಲೆ ಐ ಆಮ್ ದ ಪ್ರಿಟಿಯೆಸ್ಟ್ ಗರ್ಲ್ ಎವರ್ ಅಂತ ಅಂದ್ಕೊಂಡು ಒಂದು ಪುಟಾಣಿ ವೀಡಿಯೋ ಕ್ಲಿಪ್ ಮಾಡ್ಕೊಂಡು ಅಲ್ಲಿಂದ ಹೊರಟೆ, ಬಿಕಾಸ್ ಲೇಟ್ ಆಗಿತ್ತು. ಅಪ್ಪ ಆಗಲೇ ಕೆಳಗಡೆ ಇದ್ದರು. ಸೊ ನಾವು ಫಸ್ಟು ಸ್ಟಾಪ್ ಮಾಡಿದ್ದು ಎಲ್ಲಿ ಅಂದರೆ ಪೆಟ್ರೋಲ್ ಬಂಕಲ್ಲಿ. ಅವಾಗ ಅವ್ರು ಅಂದರು ಟೈರ್ ಪಂಚರ್ ಆಗಿರ್ಬೋದು ಇಲ್ಲ ಏನೋ ಆಗಿದೆ ಅಂತ ಮಾಡಿಸಿದ್ರು. ಅವಾಗ ಒಂದು 3 ಸಿಕ್ತು ಪಂಚರು. ಅದಾದಮೇಲೆ ನಮ್ಮಮ್ಮ ಗ್ರೇಪ್ಸ್ ತಂದಿದ್ರು. ನಾನು ಗ್ರೇಪ್ಸ್ ತಿನ್ಕೊಂಡು ಆರಾಮಾಗಿ ಹೋಗ್ತಾಯಿದ್ದೆ. ಆಮೇಲೆ ಅಫ್ಕೋರ್ಸ್ ದ ಸ್ಟಾಪ್, ಲೈಕ್ ಐ ಸೆಡ್, ನಂಗೆ ಬೇಕು ಅಂದರೆ ನಾನು ತಿಂತೀನಿ. ಐ ವಾಸ್ ಸೋ ಒಬ್ಸೆಸ್ಡ್ ಬಿಕಾಸ್ ಎಷ್ಟೋ ದಿನದಿಂದ ಕಾದಿದೆ. ಸೊ ಚಿಯರ್ಸ್. ಇಟ್ ವಾಸ್ ಓಕೆ ಬಿಕಾಸ್ ಇಡ್ಲಿ ನಂಗೆ ಅಷ್ಟು ಇಷ್ಟ ಇಲ್ಲ. ಇವಾಗ ವಡ ಮೇಲೆ ಲವ್ ಆಗಿದೆ. ವಡ ಇಸ್ ಲೈಕ್ ಸೋ ನೈಸ್ ಅಂತ, ಬಿಕಾಸ್ ನಾನು ಮುಂಚೆ ಹಿಂಗೆ ತಿಂದ ಇರಲಿಲ್ಲ. ಇವಾಗ ರೀಸೆಂಟಾಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಚಿಯರ್ಸ್. ಇಟ್ ವಾಸ್ ಸೋ ಗುಡ್ ಗೈಸ್, ಲೈಕ್ ಲಿಟ್ರಲಿ ಸೋ ನೈಸ್. ಸೊ ದಟ್ ಈಸ್ ಮೀ ಆ್ಯಂಡ್ ಮೈ ಡ್ಯಾಡ್. ವಿ ಥಾಟ್ ವಿ ವಿಲ್ ಸ್ವಿಚ್ ಪ್ಲೇಸಸ್. ನಾನು ಓಡಿಸ್ತೀನಿ ಅಂತ ಅಂದೆ. ಆಯಿತು ಅಂತ ಕೊಟ್ಟರು. ಇಬ್ಬರು ಏನೋ ಹಾಕೊಂಡು ಸ್ಟಾರ್ಟ್ ಮಾಡ್ತೀವಿ, ಬಟ್ ಹೆಂಗೆ ಬೈಸ್ಕೊತೀನಿ ಅಂತ ನೀವು ಕಣ್ಣಾರೆ ನೋಡಬೇಕು. ಬಿಕಾಸ್ ಆಫ್ ಮೈ ಡ್ಯಾಡ್ ಐ ಆಮ್ ಸ್ಕೇರ್ಡ್. ನಮ್ಮಪ್ಪ ಇದ್ದರೆ ನಾನು ಓಡಿಸಲ್ಲ, ಅದು ಯಾಕೋ ಗೊತ್ತಿಲ್ಲ. ಫಸ್ಟ್ ಗೇರಿಂದ ಸೆಕೆಂಡ್ ಗೇರ್ ಹಾಕ್ಕೊಂಡ್ರೆ ಆಗಲಿಲ್ಲ, ಬೈಸ್ಕೊಂಡೆ ಫಸ್ಟ್ ಟೈಮ್. ಆಮೇಲೆ ಮೈ ಡ್ಯಾಡ್ ಬದಲಿಗೆ ಆಯಿತು ಬಿಡು ಫಸ್ಟ್ ಅಲ್ವಾ ಅಂತ ಬಿಟ್ಟರು. ಮತ್ತೆ ಓಡಿಸ್ಕೊಂಡು ಹೋಗ್ತಾಯಿದ್ದೆ. ಮತ್ತೆ ಸೇಮ್ ರಿಪೀಟ್ ಆಗಬೇಕಾ ಏನೋ ಬ್ಯಾಡ್ ಲಕ್ ಅಂದ್ಕೋತೀನಿ ಅವತ್ತು ನನಗೆ. ಆಮೇಲೆ ನಾನು ಅಪ್ಪ ಸರ್ರಿ ಕಿತ್ತಾಡಿದ್ವಿ ಅಂದ್ಕೊಂಡು. ಆಮೇಲೆ ನಾನಂತೂ ಓಡಿಸಲ್ಲ ನಿಮ್ಮ ಕಾರ್ನ ಅಂತ ಎದ್ದು ಬಂದುಬಿಟ್ಟೆ. ಆಮೇಲೆ ಲೈಕ್ ದಟ್ ಇಸ್ ಹೌ ಐ ಆಮ್. ಆಮೇಲೆ ಅಜ್ಜಿ ಮನೆಗೆ ಹೋದ್ವಿ. ಅಲ್ಲಿ ನಾನು ಒಟ್ಟು ಮನೇಲಿ ತಿನ್ಕೊಂಡು ಆರಾಮಾಗಿದ್ದೆ. ಇದೆಲ್ಲ ಆದಮೇಲೆ ನಮ್ಮ ತಾತ ಕಟ್ಸಿರೋ ಮನೆ ನೋಡಿದಾಗ ತುಂಬ ಬೇಜಾರಾಯಿತು. ವಾಸ್ ಲೈಕ್ ಏನು ಹಿಂಗೆ ಹೋಗಿದೆ ಅಂತ ಅಂದ್ಕೊಂಡು ಹಂಗೆ ಮುಂದಕ್ಕೆ ಹೋದ್ವಿ. ಅದಾದಮೇಲೆ ಏನೋ ಒಂದು ಫಂಕ್ಷನ್ ಇತ್ತು, ಸೊ ಅಲ್ಲಿಗೆ ಹೋಗಿ ವಾಪಸ್ ಬಂದೆ ನಾನು. ಮತ್ತು ನಮ್ಮ ಅಜ್ಜಿ ನನಗೆ ಈ ಚುರುಮುರಿ ಇಷ್ಟ ಅಂದ್ಬಿಟ್ಟು ಅದನ್ನು ಮಾಡಿಕೊಟ್ರು. ಐ ವಾಸ್ ಲೈಕ್ ಸೋ ನೈಸ್ ಅಂತ ಅಂದ್ಕೋತಿದ್ದೆ ನೆಕ್ಸ್ಟ್ ಯಾರ ಮನೆಗೆ ಹೋಗಲಿ ಅಂತ. ಬಿಕಾಸ್ ಇಬ್ಬರು ಇನ್ನು ಅಜ್ಜಿ ತಾತಂದಿರಿದ್ದಾರೆ, ಅವ್ರ ಮನೆಗೆ ಹೋಗಬೇಕಿತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ಹಾಲು ಕುಡ್ಕೊಂಡು ಐ ವಾಸ್ ಡೂಯಿಂಗ್ ಟೈಮ್ ಪಾಸ್. ಅದು ನಮ್ಮ ಅಜ್ಜಿ. ಈ ಕಡೆ ನಮ್ಮ ತಾತನೂ ಕೂತಿದ್ದಾರೆ, ಬಟ್ ಅವ್ರನ್ನ ಆಮೇಲೆ ತೋರಿಸ್ತೀನಿ. ಐ ವಾಸ್ ಲೈಕ್ ನೈಸ್, ಸೋ ಪೀಸ್ಫುಲ್ ಅಂತ. ಇವಾಗ ನಮ್ಮ ತಾತನ ತೋರಿಸ್ತೀನಿ ನೋಡಿ. ಕಾಣಿಸಲ್ಲ ಅಲ್ಲ? ಸೊ ಇದಾದಮೇಲೆ ಇನ್ನೊಂದು ಅಜ್ಜಿ ತಾತ ಮನೆ ಹೋಗಿದ್ದೆ. ಅವರು ನಂಗೆ ಇದನ್ನೇ ಹಾಕ್ಕೊಟ್ರು, ಬಿಕಾಸ್ ಅವರೆಲ್ಲರಿಗೂ ಗೊತ್ತು ನಾನು ಇಷ್ಟಪಡ್ತೀನಿ ಅಂತ. ಆಮೇಲೆ ಹಂಗೆ ಸ್ವಲ್ಪ ಟಿ ವಿ ನೋಡಿಕೊಂಡು ನಮ್ಮಮ್ಮ ಕರೆದ್ರು ಬಾ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ. ಸೊ ಅಲ್ಲಿಗೆ ಹೋಗಿದ್ವಿ. ಅದು ಕೂಡ ಲೈಕ್ ಆಲ್ಮೋಸ್ಟ್ ನಮ್ಮ ಹಳ್ಳಿಲೇ ಇದೆ. ಅದಾದಮೇಲೆ 2 ಟೆಂಪಲ್ ಇತ್ತು. ಅದು 2 ಟೆಂಪಲ್ಗೆ ಹೋಗಿ ಬರೋಷ್ಟಿಗೆ ಆಲ್ಮೋಸ್ಟ್ 1 hour ಮೇಲಾಗೋಯ್ತು. ಬಟ್ ದ ಥಿಂಗ್ ಇಸ್, ನಾನೇನೋ ಬೇಡ್ಕೊಂಡು ಟೆಂಪಲಿಂದ ಆಚೆ ಬಂದೆ ಆ್ಯಂಡ್ ಐ ವಾಸ್ ಏಬಲ್ ಟು ಸಿ ದ ಫೆದರ್. ಐ ಆಮ್ ಸೋ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ವಾಟ್ ಎವರ್ ಇಟ್ ಇಸ್. ಸೊ ನಾನು ಫಸ್ಟ್ ಡೇಗೆ ಮಾಡಿದ್ದೆಲ್ಲ ಅಷ್ಟೇ. ಇದು ಸೆಕೆಂಡ್ ಡೇ. ನಾನು ರೆಡಿಯಾಗಿ ಕಾಯ್ತಾ ಇದ್ದೆ. ಏನು ಬಿಸಿಲು ಸೆಕ್ಕಾಗಿದೆ, ಲೇಟಾಗಿದೆ, ಬಟ್ ಬೇಗ ಸ್ನಾನ ಮಾಡಿಕೊಂಡು ಸುಮ್ಮನೆ ಕೂತಿದ್ವಿ. ನಮ್ಗೆ ಕಾಫಿ ಕೊಡ್ತಾ ಇಲ್ಲ. ತಿಂಡಿ ಮಾಡೋದು ಕಾಫಿ ಕೊಡ್ತೀನಿ ಅಂತ ಅಂತಿದ್ದಾರೆ. ಬಳಕೆ ಇದೇ ಸಾಂಗ್ ಕೇಳಿಸ್ಕೊಂಡೆ, ಅದೇ ಸಾಂಗ್ ಬರ್ತಾ ಇರ್ತಾರೆ ಮೇಲೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಇಲ್ಲಿ ಯಾರು ಏನೂ ಡಿಸ್ಟರ್ಬೇ ಮಾಡಲ್ಲ, ಆರಾಮಾಗಿ ಮಾಡಿ ಎದೊಳ್ಬೋದು. ರಿಟೈರ್ಮೆಂಟ್ ಆದಾಗಿ ಈಗ ನೋಡ್ಬೇಕಪ್ಪ. ಸೊ ಗುಡ್ ಮಾರ್ನಿಂಗ್ ಐಸ್. ಇವಾಗ ಇನ್ನೊಂದು ಊರಿಗೆ ಹೋಗ್ಬೇಕು. ಸೊ ಎಲ್ಲರೂ ರೆಡಿ ಆಗ್ತಿದ್ದಾರೆ, ನಾನೇ ಫಸ್ಟ್ ರೆಡಿ ಆಗಿರೋದು. ಲೆಟ್ಸ್ ಗೋ. ನಾನು ಹೋಗಿ ತಿಂಡಿ ಮಾಡಿ ಕಾಫಿ ಕುಡಿದು ಬರ್ತೀನಿ. ಸೊ ಇದು ನಮ್ಮ ತಾತ ಪೂಜೆ ಮಾಡ್ತಾಯಿದ್ರು. ನಾನು ಹಂಗೆ ಸೈಕಲ್ ಗ್ಯಾಪಲ್ಲಿ ವೀಡಿಯೋ ಮಾಡಿಕೊಂಡೆ. ಆಮೇಲೆ ಏನಪ್ಪ ಮಾಡೋದು, ಕಾಫಿ ಮಾಡ್ಕೊಡ್ತಿಲ್ವಲ್ಲ ಅಂತ ಹೋಗಿ ನಾನೇ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ. ಓಕೆ, ಅಫ್ಕೋರ್ಸ್ ನಾನು ಕಾಫಿ ಮಾಡ್ಕೊತಾ ಇದ್ದೀನಿ ಅಂದರೆ ಡ್ಯಾನ್ಸ್ ಮಾಡಿಕೊಂಡು ಆಟ ಆಡಿಕೊಂಡೇ ಮಾಡೋದು. ಬಿಕಾಸ್ ದಟ್ ಈಸ್ ಹೌ ಐ ಆ್ಯಮ್. ಲೈಕ್ ನಾನು ಕಿಚನಿಗೆ ಬಂದಿದ ತಕ್ಷಣ ಏನಾದ್ರು ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ಬಿಕಾಸ್ ಫುಲ್ ಎಷ್ಟು ಚೆನ್ನಾಗಿರುತ್ತೆ.
ಐ ಗೆಸ್ ಮಾರ್ನಿಂಗ್ ಕಾಫಿ, ಅದರಲ್ಲೂ ಒಂದು ದೊಡ್ಡ ಕಪ್ಪಲ್ಲಿ ಫುಲ್ ಕಾಫಿ ಹಾಕ್ಬಿಟ್ಟು ನೀಟಾಗಿದ್ದರೆ ನಂಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅಷ್ಟು ಖುಷಿಯಾಗುತ್ತೆ. ಬಿಕಾಸ್ ಇದಕ್ಕಿಂತ ಮುಂಚೆ ಒಳ್ಳೆ ಸಿಂಟ್ರಿಸ್ಕೊಂಡು ಕೂತಿದ್ದೆ ಎಲ್ಲರ ಮೇಲೂ. ಆಮೇಲೆ ಸರಿ ಹೋಯ್ತು. ಆಮೇಲೆ ನಮ್ಮ ಅಜ್ಜಿ ನನಗೆ ಬ್ರೇಕ್ಫಾಸ್ಟ್ ಹಾಕೊಟ್ರು, ತಿನ್ನಮ್ಮ ಅಂತ ಅಂದ್ಬಿಟ್ಟು ತಿಂದು ಆರಾಮಾಗಿ ಓಡಾಡ್ಕೊಂಡಿದ್ದೆ. ನಮ್ಮಪ್ಪ ಹೇಳಿದ್ದಾರೆ ನಾನು ಕಾರ್ ಓಡಿಸ್ಬೇಕಂತೆ, ಅಂದರೆ ಓಡಿಸ್ಬಾರ್ದಂತೆ, ಕುತ್ಕೊಂಡು ಎಕ್ಸ್ಲೇಟ್ರು ಕ್ಲಚ್ಚು ಹೆಂಗೆ ಮೂವ್ ಮಾಡೋಂತ ನೋಡ್ಕೋಬೇಕಂತೆ. ಏನು ಬಂದ್ಬಿಟ್ರಲ್ಲ, ತಗೊಂಡು ಹೋಗ್ಬಿಡ್ತೀನಿ ಅಂತ ಭಯ ಆಗತ್ತಾ? ಓಡಿಸ್ಕೊಂಡು ಹೋಗ್ಬಿಡು. ಸಾಕು 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 ಬೇಕಾಗ ಲೆಫ್ಟ್ ಫುಲ್ ಕಟ್ ಮಾಡು, ರೈಟ್ ಫುಲ್ ಕಟ್ ಮಾಡು. ಫುಲ್ ಕಟ್ ಮಾಡು, ಫುಲ್ ಕಟ್ಟಂಗೆ ಒಂಚೂರು ಕ್ಲಚ್ ಮೇಲೆ ಕಾಲು ತೆಗಿತಾ ಎಕ್ಸ್ಲೇಟರ್ ಕೊಡ್ಬೇಡ. ಹಾಂ, ಬ್ರೇಕ್ ಹಾಕು. ಈಗ ಏನು ಮಾಡಬೇಕು, ರಿವರ್ಸ್ ಹಾಕು. ಕ್ಲಚ್ ಬಿಟ್ಟು ನಿಧಾನಕ್ಕೆ ಕಟ್ ಮಾಡು, ಕರೆಕ್ಟ್ ಕಟ್ ಮಾಡು. ಸ್ವಲ್ಪ ರಿವರ್ಸ್ ಬಿಡು, ಇನ್ನೂ ಬಿಡಬೇಕು. ಕಪ್ ಬಂದ್ಬಿಟ್ಟು ಹೋಗಲ್ಲ, ಎಕ್ಸ್ಲೇಟರ್ ಕೊಡಲೇಬೇಕಾಗುತ್ತೆ. ಬಿಡು, ಏನು ಬೇಕಂದ್ರೆ ಔಟ್ ಮಾಡೋದು ಬರ್ತಾ ಇರುತ್ತೆ. ಫುಲ್ ಜನ ಇದ್ದೀವಿ, ತಿರುಗಿಸ್ಕೊ, ಇಮಿಡಿಯೇಟಾಗಿ ತಿರುಗಿಸ್ಕೋಬೇಕು. ನಿಧಾನಕ್ಕೂ ರಸ್ತೆಗೆ ಹೋಗ್ಬೇಡ ನೀನು, ಲೆಫ್ಟಲ್ಲೇ ಬಾ. ಕಮ್ಮಿ ಇತ್ತು. ಕ್ಲಚ್ ನಿಧಾನಕ್ಕೆ ಬಿಟ್ಬಿಡು, ಬಿಡು ಫಾಸ್ಟಾಗಿ ಸ್ವಲ್ಪ. ನೆನ್ನೆ ನೋಡಿದ್ರೆ ನಿಧಾನಕ್ಕೆ ಬಿಡು ಅಂತ ಹೇಳಿದ್ರಿ. ನಿಧಾನಕ್ಕೆ ಅಂದರೆ ನೀನು ಧಡಕ್ಕಂತ ಇದೆಯಾ ಅಂತ ಹೇಳಿದೆ. ಕ್ಲಚ್ ಒತ್ತಿ, ಬ್ರೇಕ್ ಒತ್ತಾ ಕ್ಲಚ್. ಆಟೋಮೆಟಿಕ್ ಕಾರು ಪೆಟ್ರೋಲ್ ಇದ್ದೇ ಬಿಡುತ್ತಾ, ಸ್ಟಾರ್ಟ್ ಮಾಡದೆ ಬಿಡುತ್ತಾ? ನ್ಯೂಟ್ರಲ್ಗೆ ಹಾಕ್ಬಿಟ್ಟ. ಫಸ್ಟ್ ಗೇರ್. ಹಾಂ, ಫಸ್ಟ್ ಗೇರ್ಲೇ ಇಡು. ಹ್ಯಾಂಡ್ ಬ್ರೇಕ್ ಹಾಕಬೇಕು. ಆಫ್ ಮಾಡು, ತಾಳಿ ಬ್ರೇಕ್ ಎತ್ತಿ. ಏನು ಮಾಡಬೇಡ, ಆಫ್ ಮಾಡು. ಬ್ರೇಕ್ ಇದ್ದ ಹಿಡ್ಕೊಂಡು ಸರಿ. ಖುಷಿನಾ? ಸೊ ಹೆನ್ಸ್ ಪ್ರೂವ್ಡ್ ನಾನು ಕಾರ್ ಓಡ್ಸೋಕ್ಕೆ ಬರುತ್ತೆ ಅಂತ. ಆಲ್ಮೋಸ್ಟ್ ಒಂದು 25 ಕಿಲೋಮೀಟರ್ಸ್ ಏನೋ ಓಡಿಸಿದೆ ಅಷ್ಟೇ. ಆ್ಯಂಡ್ ಐ ವಾಸ್ ಲೈಕ್ ಸಾಕು ನನಗೆ ಅಂದ್ಬಿಟ್ಟು ಎದ್ದು ಬಂದುಬಿಟ್ಟೆ. ಅವಾಗ ನಮ್ಮ ಅಪ್ಪ ಆಯಿತು ಕೊಡು, ಲೇಟ್ ಆಗುತ್ತೆ ನೀನು ಓಡಿಸಿದ್ರೆ ಅಂದ್ಬಿಟ್ಟು ಕರ್ಕೊಂಡೋರು. ಬಿಕಾಸ್ ನಮ್ಮ ಅಪ್ಪ ನನಗೆ 4th ಗೇರ್ಗೆ ಹಾಕಕ್ಕೆ ಬಿಡಲೇ ಇಲ್ಲ, 3rd ಗೇರ್ಲೇ ಇದ್ದೆ. ಸೊ ವಾಟ್ ಕ್ಯಾನ್ ಐ ಹೆಲ್ಪ್, ಲೈಕ್ ವಾಟ್ ಕ್ಯಾನ್ ಐ ಡೂ, ರೈಟ್? ಅದಾದಮೇಲೆ ಈ ಕಾಫಿ ತೋಟ ಎಲ್ಲ ನೋಡ್ಕೊಂಡು ನಾವು ಗಿರಿಗೆ ಹೋದ್ವಿ. ಗಿರಿ ಹೆಂಗಂದರೆ ನಮ್ಮ ಅಮ್ಮನ ತಂಗಿ ಅವ್ರ ಗಂಡನ ಊರು, ಬೇಸಿಕಲಿ ನನ್ನ ಕಸಿನ್ ಊರು. ಓಕೆನಾ? ಆಮೇಲೆ ಕಾಯ್ತಾ ಇದ್ದೆ ಯಾವಾಗ ಬರ್ತಾನೋ ಅಂತ. ಬಟ್ ಆಫ್ ರೋಡಿಂಗ್ ಫುಲ್ ಸಖತ್ತಾಗಿತ್ತು. ಯಾಕಂದರೆ ಈಗ ನೋಡ್ತಿದ್ದಾರಲ್ಲ ಮೌಂಟೇನ್ಸ್, ಅದನ್ನು ದಾಟ್ ಆ ಕಡೆ ಹೋಗಬೇಕಿತ್ತು. ಸೊ ಲೈಕ್ ಓಕೆ ಲೆಟ್ಸ್ ಸಿ ಅಂತ. ಏನು ನಾನಂತೂ ಓಡಿಸಲ್ಲ, ನಮ್ಮಪ್ಪ ಓಡಿಸ್ತಾರೆ, ಕೂತ್ಕೊಂಡು ನೋಡೋದಷ್ಟೇ ಅಲ್ವಾ. ಸೊ ಇಟ್ಸ್ ಜಸ್ಟ್ ಲೈಕ್ ಓ ನೈಸ್ ಅಂತ ಅದು ಇದು ವೀಡಿಯೋ ಮಾಡ್ಕೊಂಡು ಕೂತಿದ್ದೆ. ಫುಲ್ ಆಲ್ಮೋಸ್ಟ್ ಇಟ್ ಟುಕ್ 45 ಮಿನಿಟ್ಸ್ ಫಾರ್ ಅಸ್ ಟು ರೀಚ್. ಬಟ್ ಅಲ್ಲಿ ತನಕ ನಾನು ವೀಡಿಯೋ ಮಾಡ್ಕೊಂಡು ಆರಾಮಾಗಿ ಕೂತಿದ್ದೆ. ಸೊ ನಾವು ರೀಚ್ ಆದಮೇಲೆ ನಾನೊಂದು ವೀಡಿಯೋ ಕ್ಲಿಪ್ ಮಾಡ್ಕೊಂಡಿದ್ದು. ಐ ವಾಸ್ ಥಿಂಕಿಂಗ್ ಅಪ್ಪ ಮಳೆ ಬರಲಿ, ಏನು ಸಕ್ಕತ್ತಾಗಿರುತ್ತೆ ಇಲ್ಲಿ ಅಂತ. ಆಮೇಲೆ ಸುಮ್ಮನೆ ಆಗೋದೆ. ಆಮೇಲೆ ನಮ್ಮದು ಅಲ್ಲಿ ಒಬ್ಬರು ದೇವರಿದ್ದಾರೆ, ಅದನ್ನು ತೋರ್ಸೋಕ್ಕಂತ ನಮ್ಮ ಅಂಕಲ್ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾಯಿದ್ರು. ಇಲ್ಲಿ ಬಾ, ಹಂಗೆ ಬಾ, ಅಲ್ಲಿ ನೋಡುವಂತೆ, ಅಲ್ಲಿ ಹೆಂಗೆ ನೀರು ಬರುತ್ತೆ ತೋರಿಸ್ತೀನಿ, ಅಲ್ಲಿ ಫುಲ್ ಡರ್ಟಿಯಾಗಿರೋ ನೀರು ಇಲ್ಲಿ ಹೆಂಗೆ ಇಷ್ಟು ಪ್ಯೂರಾಗಿ ಬರುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಅದೆಲ್ಲ ಕೇಳಿಸ್ಕೊಂಡು ನಾನು ನಮ್ಮಪ್ಪ ಫುಲ್ ವಾಕಿಂಗ್ ಮಾಡಿಕೊಂಡು ತೋಟ ಎಲ್ಲ ನೋಡ್ಕೊಂಡು ಬರ್ತಾಯಿದ್ವಿ. ನಮ್ಮ ಅಪ್ಪಂಗೆ ಥಮ್ಸಪ್ ಮಾಡಿದ್ದಾನೆ, ಮಾಡಲಿಲ್ಲ. ಸೊ ಫೋನ್ ಕೊಟ್ಬಿಟ್ಟು ಹೋಗ್ಬಿಟ್ಟೆ. ನಾನು ಅಲ್ಲಿ ಹೋಗ್ಬಿಟ್ಟೆ ನಾನು ಮಾಡ್ತೀನಿ ರೆಕಾರ್ಡ್ ಮಾಡಿ ಅಂತ ಪಾಪ ಇಟ್ಕೊಂಡು ನಿಂತಿದ್ರು. ಅಲ್ಲಿ ಆಲ್ಮೋಸ್ಟ್ ಇರೋದೇ ಒಂದು 3-4 ಮನೆ ಅಂತ ಅನ್ಕೋತೀನಿ. ಅಲ್ಲಿ ಜಾಸ್ತಿ ಮನೆಗಳಿಲ್ಲ ಗುಡ್ಡದ ಮೇಲೆ. ಆವಾಗ ನೋಡಿದಾಗ ಫುಲ್ ನೀರಾಯ್ತಾ, ಲೈಕ್ ಆ ನೀರು ಎಲ್ಲಿಂದ ಬರುತ್ತೆ ನಂಗೆ ಗೊತ್ತಿಲ್ಲ. ಆ ಗುಡ್ಡದ ಮೇಲಿಂದ ಬರುತ್ತೆ. ಆ್ಯಂಡ್ ಅಲ್ಲಿರೋ 4-5 ಮನೆ ಕೂಡ ಇದನ್ನೇ ಯೂಸ್ ಮಾಡೋದು. ಇದನ್ನ ಬಿಟ್ಟು ಬೇರೆ ಯಾವ ನೀರು ಸೋರ್ಸು ಇಲ್ಲ. ಇಲ್ಲಿಂದ ಊರಿಗೂ ಹಾಕಿದ್ದಾರೆ ಪೈಪ್ನ. ಸೊ ಜಸ್ಟ್ ವಾಂಟೆಡ್ ಟು ಟೆಲ್ ಯು ಆಲ್, ದೇರ್ ಇಸ್ ಸಮ್ ಪವರ್ ಆಫ್ ಗಾಡ್, ಟ್ರಸ್ಟ್ ಇಟ್ ಅಂತ. ಯಾಕಂದರೆ ಇಲ್ಲಾಂದರೆ ಹೆಂಗ್ರಿ ಬರುತ್ತೆ ಅದು ಗುಡ್ಡದ ಮೇಲೆ.
ಸಾಧ್ಯನೇ ಇಲ್ಲ. ಆ್ಯಂಡ್ ಇಟ್ ವಾಸ್ ಸೋ ಕೋಲ್ಡ್. ನಂಬಲ್ಲ ನೀವು ಯಾರೂ. ಆಲ್ಮೋಸ್ಟ್ ನಾನು ಇದು ರೆಕಾರ್ಡ್ ಮಾಡಬೇಕಾದ್ರೆ 12:31 ಏನೋ ಇತ್ತು. ಬಟ್ ಆರಾಮಾಗಿ ಓಡಾಡ್ಕೊಂಡಿದ್ದೆ ಬಿಕಾಸ್ ನಂಗೆ ಬಿಸಿಲಲ್ಲಿ ಓಡೋಕ್ಕೆ ಇಷ್ಟನೇ ಇಲ್ಲ. ಬಟ್ ಇಲ್ಲಿ ಎಷ್ಟು ತಂಪಾಗಿತ್ತು ಅಂದರೆ ಏನು ಅನ್ನಿಸ್ತಾನೆ ಇರಲಿಲ್ಲ. ಒಂದು 8 o'clock 9 o'clock ಅನ್ನೋ ಥರ ಇತ್ತು. ಅದೆಲ್ಲ ಆದಮೇಲೆ ಅಪ್ಪನ ಹತ್ರ ಫೋನ್ ಇಸ್ಕೊಂಡು ಮತ್ತೆ ಆ ಕಡೆಯಿಂದ ಈ ಕಡೆ ಓಡಾಡಿಕೊಂಡು ಎಲ್ಲ ಕಡೆ ಓಡಾಡ್ತಾಯಿದ್ವಿ. ಆಮೇಲೆ ನಂಗೆ ಗೊತ್ತಾಯಿತು ಅಲ್ಲೊಂದು ರೆಸಾರ್ಟ್ ಓಪನ್ ಮಾಡಿದ್ದಾರೆ ಅಂತ. ಯಾರಂತೆಲ್ಲ ನಂಗೆ ಗೊತ್ತಿಲ್ಲ, ಬಟ್ ದಿಸ್ ಈಸ್ ಅ ನೈಸ್ ರೆಸಾರ್ಟ್. ಯಾರಾದರೂ ಬಂದು ಉಳ್ಕೋತೀರಾ ಅಂತೆಲ್ಲ ಅಂದರೆ ಇಟ್ ವಿಲ್ ಬಿ ನೈಸ್ ಇಫ್ ಯು ವಾಂಟ್ ಟು. ಬಟ್ ಐ ಡೋಂಟ್ ನೋ ಹೂಸ್ ಇಸ್ ಅಂತೆಲ್ಲ. ಬೇಕಾದರೆ ನನ್ನ ಕಸಿನ್ನ ಕೇಳಿ ಹೇಳ್ತೀನಿ. ದಟ್ಸ್ ಆಲ್. ಆ್ಯಂಡ್ ಯಾ, ಇಟ್ ವಾಸ್ ನೈಸ್ ಆ್ಯಂಡ್ ಪೀಸ್ಫುಲ್ ವೆದರ್ ಓವರ್ ದೇರ್. ಬಟ್ ದ ಮೋಸ್ಟ್ ಥಿಂಗ್ ವಾಸ್ ಇಲ್ಲಿಂದ ನಾವು ಟೆಂಪಲ್ಗೆ ಹೋದ್ವಿ. ನಾನು, ಅಮ್ಮ, ಅಜ್ಜಿ, ತಾತ, ಅಪ್ಪ ಎಲ್ಲರೂ. ಬಿಕಾಸ್ ಈ ಊರಿಗೆ ಇದೇ ಮೇನ್ ದೇವರು ಅನ್ನೋ ಥರ. ಆ್ಯಂಡ್ ಇಟ್ಸ್ ಶಿವ ಬೇಸಿಕಲಿ. ಅದು ಡಿಫ್ರೆಂಟ್ ಶಿವ ಇರುತ್ತಲ್ಲ, ಅದ್ರಲ್ಲಿ ಇದು ಒಂದು. ಅದೇ ನಾನು ಹೇಳ್ದಲ್ಲ, ಅಲ್ಲಿ ನೀರು ಬರ್ತಾ ಇತ್ತಲ್ಲ, ಅಲ್ಲಿಂದನೇ ಈ ನೀರು ಕೂಡ ನೀವು ನೋಡಿದ್ದೀಗ. ಸೊ ಇಟ್ ವಾಸ್ ವರ್ತ್ ಇಟ್. ಬಿಕಾಸ್ ಎಲ್ಲೋ ಒಂದು ಕಡೆ ನಾವು ನಂಬ್ತೀವಿ, ನಮ್ಮದೆಲ್ಲ ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ ದೇವ್ರನ್ನ. ದೇರ್ ಇಸ್ ಸಮ್ ಪವರ್ ಆ್ಯಂಡ್ ಐ ಹ್ಯಾವ್ ಆಲ್ರೆಡಿ ಏನಂತಾರೆ ಆ ಫೀಲ್ ನನಗೆ ಗೊತ್ತಾ. ಆ್ಯಂಡ್ ಆಚೆ ಬಂದಿದ ತಕ್ಷಣ ನಮ್ಮ ಹನುಮಂತ ಸೆಂಡ್ ಮಾಡಿದರು ಹಾಯ್ ಅಂತ ಹೇಳೋಕ್ಕೆ. ಸೊ ಐ ಜಸ್ಟ್ ಟೋಲ್ಡ್ ಹಾಯ್ ಫಾರ್ ಮೈ ಹನುಮಂತಾಸ್ ಫ್ರೆಂಡ್. ಇಫ್ ಯು ಆಲ್ ಡೋಂಟ್ ನೋ, ನಾನು ಹನುಮಂತನ ತುಂಬ ನಂಬ್ತೀನಿ. ಆ್ಯಂಡ್ ನಾನು ಮನೆ ರೀಚ್ ಆಗಿದ ತಕ್ಷಣ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಐ ವಾಸ್ ಸೋ ಹ್ಯಾಪಿ. ಬಿಕಾಸ್ ಒಂದು ಬೇಡ್ಕೊಂಡಿದ್ದೆ ಗೊತ್ತಾ, ಚೆಕ್ ನಾನು ಮಳೆಗಳು ಬರಬೇಕಿತ್ತು, ಸಕಾಲಿತ್ತು ಅಂತ. ಎಷ್ಟು ಜೋರು ಮಳೆ ಅಂದರೆ ನಾವು ಹೊರಡೋಕೆ ಆಲ್ಮೋಸ್ಟ್ 40 ಇಲ್ಲ 50 minutes ಕಾದ ಆಮೇಲೆ ಹೊರಟ್ವಿ. ಆಮೇಲೆ ನಾವು ಮನೆ ರೀಚ್ ಆದ್ವಿ. ಇಲ್ಲೇ ನಾವು ಡಿನ್ನರ್ ಮುಗಿಸಿದ್ದು. ಆಮೇಲೆ ಅದೇ ದಿನ ನಮ್ಮ ಮನೆ ರೀಚ್ ಆಗಿ ಡಿನ್ನರ್ ಮುಗಿಸ್ಕೊಂಡು ಇಟ್ ವಾಸ್ ಸೋ ಪೀಸ್ಫುಲ್ ಆ್ಯಂಡ್ ಸಚ್ ಅ ಗುಡ್ ಡೇ. ಆ್ಯಂಡ್ ಯಾ, ಮೀಟ್ ಯು ಆಲ್ ವೆರಿ ಸೂನ್. ಬಾಯ್.